ಸರ್ವಪಕ್ಷ ಸಂಸದರ ನಿಯೋಗದಿಂದ ನಾಸೀರ್ ಹುಸೇನ್ ಅನ್ನ ಕೈಬಿಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ನಾಸೀರ್ ಹುಸೇನ್? ಈ ಪ್ರಶ್ನೆ ಈ ಮಾತಾಡ್ತಾರೆ ಅನ್ಕೊಂಡಿದ್ದೆ ನಾನು. ಯಾಕೆ ಅಂತಂದ್ರೆ ಬಂದಿದ್ದೆ ಅದೇ ಅಲ್ವಾ ವಿಚಾರ. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಅಂತ ಅವರ ಪರವಾಗಿ ಹೇಳಿದಂಥವ್ರು ಕಳಿಸ್ಕೊಡ್ಬೇಕಾ? ಇಂತಹ ಮಾನಸಿಕತೆ ಇರೋರನ್ನ ವಿದೇಶಕ್ಕೆ ಕಳಿಸ್ಬೇಕಾ? ವಿದೇಶಕ್ಕೆ ಹೋಗಿ ದೇಶ ವಿರೋಧ ಮಾತನಾಡಲ್ಲ ಅಂತ ಏನ್ರಿ ಗ್ಯಾರಂಟಿ ಅಂತ ಕಾಂಗ್ರೆಸ್ ವಿರುದ್ಧ ಈಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗುವಂತ ಸಂದರ್ಭದಲ್ಲಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಸ್ಕೊಂಡವರು. ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾವು ಕೇಳಿಸ್ಕೊಂಡಿದ್ದು. ಮೀಡಿಯಾ ನೀವು ತೋರಿಸಿರುವಂಥದ್ದು. ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗುವಂಥ ಸಂದರ್ಭದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾರು ಅಂಥವ್ರಿಗೆ ಬೆಂಬಲ ಕೊಡ್ತಾರೆ, ಆ ರೀತಿಯ ಮಾನಸಿಕತೆ ಇದೆ. ಅವರನ್ನು ವಿದೇಶಕ್ಕೆ ಕಳಿಸ್ಬೇಕು, ಕೇಂದ್ರ ಸರ್ಕಾರ ದುಡ್ಡಲ್ಲಿ ಕಳಿಸ್ಬೇಕು. ಅದು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಅವರನ್ನು ಕಳಿಸ್ಬೇಕು. ಹೇಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಮಾತಾಡಿದ್ರು, ಅದೇ ಕೆಲಸವನ್ನು ನಾಸೀರ್ ಹುಸೇನ್ ಮಾಡ್ತಾ ಇದ್ರು. ಸರ್ಕಾರದ ದುಡ್ಡಲ್ಲಿ ಭಾರತದ ವಿರುದ್ಧ ಮಾತಾಡೋಕ್ಕೆ ಯಾರ ಹೆಸರು ಕಳಿಸಿದವರು? ಕಾಂಗ್ರೆಸ್ ಅಲ್ಲಿ ಬೇರೆ ಹೆಸರು ಇಲ್ವಾ? ಕಾಂಗ್ರೆಸ್ ಅಷ್ಟೊಂದು ದಿವಾಳಿ ಆಗಿದೆಯಾ? ನಾಸೀರ್ ಹುಸೇನ್ ಮೇಲೆ ಕೇಸ್ ಇದೆ. ನಾನೇ ಹೋಮ್ ಮಿನಿಸ್ಟರ್ಗೆ ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿರುವುದು ಇದು ಮೊದಲ ಬಾರಿಗೆ. ಇದರಲ್ಲಿ ನಾಸೀರ್ ಹುಸೇನ್ನ ಬೆಂಬಲಿಗರಿದ್ದಾರೆ ಅಂತ ನಾವೇ ಹೇಳಿದ್ದೀವಿ. ಅಂಥವನನ್ನು ವಿದೇಶಕ್ಕೆ ಕಳಿಸ್ಬೇಕು ನಮ್ಮ ದೇಶದ ಪರವಾಗಿ ಮಾತಾಡೋಕ್ಕೆ. ಅವನು ಪಾಕಿಸ್ತಾನದ ಪರವಾಗಿ ಮಾತಾಡಿ ಬರ್ಬೋದು ನಾಳೆ. ಯಾರು ಗ್ಯಾರಂಟಿ? ಕಾಂಗ್ರೆಸ್ ಇಷ್ಟೊಂದು ದಿವಾಳಿ ಆಗಿರೋದು ನನಗೆ ಆಶ್ಚರ್ಯ ತಂದಿದೆ. 100 ವರ್ಷ ಪಾರ್ಟಿ ಕಟ್ಟಿದವರಂತ ಹೇಳ್ಕೊಂಡವರು, 60 ವರ್ಷಗಳಿಗಿಂತ ಹೆಚ್ಚು ಕಾಲ ದೇಶವನ್ನು ರಾಜ್ಯಗಳನ್ನು ಆಡಳಿತ ಮಾಡಿದಂಥವರು, ಕರ್ನಾಟಕ ರಾಜ್ಯದಲ್ಲಿ ಈಗ 130 ಸೀಟ್. ಸೊ ವ್ಯಾಲಿಡ್ ಪಾಯಿಂಟ್ ಅನ್ನ ಎತ್ತಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಕಾರಣ ಜನಸಾಮಾನ್ಯರು ಆಡುವಂಥ ಮಾತುಗಳೇ ಇದು. ಸ್ಟ್ರೇಟ್ ಆಗಿ ಕೇಳ್ತಾರೆ, ಅಲ್ಲ ರೀ ಅವತ್ತು ಹಿಂಗಾಗೋಯ್ತಲ್ಲ ಅಂತೇಳಿ. ಅದಾದ ನಂತರ ವಕ್ಫ್ ವಿಚಾರದಲ್ಲೂ ಕೂಡ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಹೇಳಿಕೆ ಬಂತು, ಇಡೀ ದೇಶದಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಹೇಳಿ. ಯಾಕೆ ಕಾಂಗ್ರೆಸ್ನಲ್ಲಿರುವಂಥ ಲೀಡರ್ಸ್ಗಳೇ ಇಲ್ಲ, ಇವರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಿದ್ದು?